ಕೋಚಿಂಗ್ ಅದನ್ನು ಕಲ್ತ್ಕೊಂಡೆ. ಗ್ಲೋಬಲ್ ಮೈಂಡ್ಫುಲ್ನೆಸ್ ಕೋಚ್ ಮತ್ತೆ ಹ್ಯಾಪಿನೆಸ್ ಕೋಚ್ ಅಂತ ಅಂದ್ಬಿಟ್ಟು ಅವ್ರುಗಳೇನೇನೆ ಎಲ್ಲ ನನ್ನ ಹ್ಯಾಪಿನೆಸ್ ಕೋಚ್ ಮಾಡ್ಬಿಟ್ರು. ಗ್ಲೋಬಲ್ ಮೈಂಡ್ಫುಲ್ನೆಸ್ ಅದನ್ನ ನಾನು ಇದ್ ಮಾಡಿದೆ. ಪ್ಲಸ್ ನಿಮ್ಮಿಂದ ನಾನು ಮಾತು ಕಲಿತೆ. ಸೊ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಬರೀ ನಗದು ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದಲ್ಲ, ಮಾತಾಡೋದು ಭಾರಿ ಇಂಪಾರ್ಟೆಂಟ್. ಅದನ್ನ ನೀವು ಹೇಳ್ಕೊಟ್ರಿ ನನಗೆ. ಸೊ ಇಷ್ಟು ಸೇರ್ಕೊಂಡು ಇವಾಗ ನಾನು ಏನ್ ಮಾಡಿದೆ, ಸೊ ಲಾ ಆಫ್ ಹ್ಯಾಪಿ ಅಂತ ಅಂದ್ಬಿಟ್ಟು ಒಂದು ಹೊಸ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಿದೆ. ಈ ಲಾ ಆಫ್ ಹ್ಯಾಪಿ ಕಾನ್ಸೆಪ್ಟ್ ಇವಾಗ ಈಗ ಇನ್ನೂ ಒಂದು 6 ತಿಂಗಳು ಸರ್ ಅಷ್ಟೇ. 6 ಮಂತ್ಸ್ ಇಂದ ಲಾ ಆಫ್ ಹ್ಯಾಪಿ ಅಂತ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಒಂದಷ್ಟು ಸೆಷನ್ಸ್ ತಗೊಳ್ತಾ ಇದೀನಿ. ಎಷ್ಟೊಂದು ಕಡೆ ಹೋದಾಗ ನಾ ಹೇಳ್ತೀನಿ, ನಿಮ್ಮ ಹೆಸರು ಹೇಳ್ತೀನಿ. ಜಯಪ್ರಕಾಶ್ ನಾಗತಿಹಳ್ಳಿ ಅವರೇನೆ ನಂಗೆ ಈ ತರ ಮಾತಾಡೋದು ಹೇಳ್ಕೊಟ್ಟಿರೋದು ಅಂತ. ನಿಮ್ಮ ಹೆಸರು ಖಂಡಿತ ಸುಮಾರು ಕಡೆ ಹೇಳಿದೀನಿ. ಅಂಡ್ ನಿಮಗ್ ಗೊತ್ತಿದೆ, ನಮ್ ಶಾಲೆಗೆಲ್ಲ ಬಂದಿದ್ದೀರಾ. ಅದೇ ಮೊನ್ನೆ ನಾನು ಏನಕ್ಕೋ ನಿಮ್ಮ ಹೆಸರು ಹೇಳಿದಾಗ, ಅಯ್ಯೋ ಮ್ಯಾಮ್ ನೀವು JP ಸರ್ನ ಏನಕ್ಕೆ ಮ್ಯಾಮ್ ಇಷ್ಟ ದಿನ ನೆನೆಸ್ಕೊಳ್ಳೇ ಇಲ್ಲ ಅಂತ ಕೇಳಿದ್ರು. 6 ತಿಂಗಳಾಗೋಗಿತ್ತು ನೆನೆಸ್ಕೊಂಡು ನಿಮ್ಮನ್ನ. ಯಾವ್ದೋ ಒಂದು ಬ್ಯುಸಿನಲ್ಲಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ಲ ಸೆಪ್ಟೆಂಬರ್ ಅಲ್ಲಿ. ಸೊ ಎಲ್ಲ ಅಂದ್ರೆ ಈಸ್ ಆಲ್ ರೈಟ್ ನಾವು. ಎಲ್ಲ ಇದರಿಂದಾನು ಸ್ವಲ್ಪ ಮರ್ತೋಗಿತ್ತು. ಮೊನ್ನೆ ಏನೋ ಸರ್ ಜೊತೆ ಮಾತಾಡ್ತಿದ್ರೆ ದೇವರ್ ಆಲ್ ಹ್ಯಾಪಿ. ನಾನ್ ಮಾತಾಡ್ತಾ ಇದ್ದ ತಕ್ಷಣ ನಮ್ ಟೀಚರ್ಸ್ಗೆ ಖುಷಿ ಆಯ್ತು. ಅಂದ್ರೆ ನಿಮ್ಮ ಹೆಸರಲ್ಲಿ ಎಷ್ಟು ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಅಂದ್ಬಿಟ್ಟು ವಿ ಕೆನ್ ಆಲ್ ಇಮ್ಯಾಜಿನ್. ಬರೀ ಹೆಸರು ಕೇಳಿದ ತಕ್ಷಣನೇ ನಮ್ಮ ಟೀಚರ್ಸ್ ಎಲ್ಲ ನಿಮ್ಮ ಮಾತುಗಳು ಬೇಕಾದಷ್ಟು ಕೇಳಿದ್ದಾರೆ, ಮತ್ತೆ ಟ್ರೈನಿಂಗ್ ತಗೊಂಡಿದ್ದಾರೆ. ನೀವು ಬಂದಿದ್ದೀರಾ ನಮ್ಮ ಶಾಲೆ ಮಕ್ಕಳಿಗೂ, ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ, ಟೀಚರ್ಸ್ ಕೊಟ್ಟಿದ್ದೀರಾ. ಅಂಡ್ ದೇ ಆರ್ ಆಲ್ ವೆರಿ ಹ್ಯಾಪಿ. ಓ ಮ್ಯಾಮ್ ಯಾವಾಗ ಯಾವಾಗ ಅಂತ ಕೇಳ್ತಾ ಇದ್ರು. ನೆಕ್ಸ್ಟ್ ಜೂನ್ಗೆ ಅಂತ ಪ್ಲಾನ್ ಮಾಡಾಗೋಗಿದೆ. ನೀವು ಡೇಟ್ ಕೊಡ್ಬೇಕಷ್ಟೇನೆ ಸರ್. ಅಂಡ್ ಇಲ್ಲಿ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಇದಾರೋ ಏನೋ ಗೊತ್ತಿಲ್ಲ. ಸಿ ನೀವ್ ಏನಂತಂದ್ರೆ ಬರೀ ಜಸ್ಟ್ ಯು ಶುಡ್ ನಾಟ್ ಅಟೆಂಡ್ ಓನ್ಲಿ ಹಿಸ್ ಕ್ಲಾಸ್, ಶುಡ್ ಇಂಪ್ಲಿಮೆಂಟ್ ಇಟ್ ಅಷ್ಟೇನೆ. ನೋಡಿ ಸರ್ ಹೇಳೋದು ನೀವು ಬೇರೆ ಕಡೆ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಬೇರೆ ಬೇರೆ ಕಡೆ ಚಾನಲ್ ಎಲ್ಲ ಇರುತ್ತೆ. ಸಿ ಎವ್ರಿಬಡಿ ಸೇಯಿಂಗ್ ಇಟ್, ಬಟ್ ಇಂಪ್ಲಿಮೆಂಟೇಶನ್ ಪಾರ್ಟ್ ಯಾರು ಮಾಡಲ್ಲ. ಸರ್ ಬೈದು ಏನೇನ್ ಮಾಡ್ತಾ ಇಲ್ಲ ಅಂದು ಹೆದರ್ಕೊಳ್ತೀರ ನೀವು. ನೀವು ನಂಬ್ತಿರೋ ಇಲ್ವೋ, ಆನ್ಲೈನ್ ಕ್ಲಾಸ್ಗೆ ಸರ್ನ ಭೇಟಿ ಆಗಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ದಿನ ರಾತ್ರಿ ಎಲ್ಲ ನಾ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೆ, ಬೈತಾರೆ ಸರ್ ಅಂತ ಅನ್ಬಿಟ್ಟು. ಸೊ ನಿಮ್ಗೆ ಅವ್ರ ಸರ್ ಹೇಳಿದ ಒಂದು ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಇದು ಗ್ರೋ ಬಿಗ್ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ನಾನು ಆಕ್ಚುಲ್ ಆಗಿ ಸರ್ ಒಂದು ಡ್ರೀಮ್ ಬಿಗ್ ಅಂತ ಅವರು ಒಂದು ಹೇಳಿದ್ರು. ಎಸ್, ಈಗ ಆ ಸ್ಟೋರಿಗೆ ಹೋಗೋ ಮುಂಚೆ ಸ್ವಲ್ಪ ಆಡಿಯೋ ಏನೋ ಸಣ್ಣ ಸಮಸ್ಯೆ ಇರೋಂಗಿದೆ. ಜಸ್ಟ್ ಚೆಕ್ ಮಾಡ್ತಾರೆ. ಅಷ್ಟೊಳಗೆ ಅನಿತಾ ಮೇಡಮ್ ಮಾತಾಡಿಸ್ತೀನಿ. ಅನಿತಾ ಅವರೇ, ರಂಗಲಕ್ಷ್ಮಿ ಶ್ರೀನಿವಾಸ್ ನೋಡಿದಾಗ ಹೇಗೆ ಅನಿಸ್ತು? ನಮಸ್ತೆ ಎಲ್ಲರಿಗೂ. ಮ್ಯಾಮ್ ತುಂಬಾ ಲವ್ಲಿ ಆಗಿದ್ದಾರೆ. ಆದ್ರೂ ಹೆಣ್ಮಕ್ಳು ಏನಂದ್ರೆ ಬೇರೆ ಬೇರೆ ಕೆಲಸದಲ್ಲೆಲ್ಲ ಇದ್ ಮಾಡ್ತಾರೆ. ಬಟ್ ಲಾ ಫರ್ ಕ್ಲಬ್ ಈ ತರದ್ರಲ್ಲಿ ಹೋಗೋದ್ರಲ್ಲಿ ಅದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ ತುಂಬಾ ಕಮ್ಮಿ. ಯಾಕಂದ್ರೆ ನಾವು ಮೇಡಮ್ ನ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ನಗ್ಸೋದು ತುಂಬಾ ಸಣ್ಣ ವಿಚಾರ ಅಲ್ಲ ಸರ್. ಯಾಕಂತಂದ್ರೆ ಜನ ನಗೋದು ಇಲ್ಲ, ಬೇರೆಯವ್ರನ್ನ ನಗ್ಸಕ್ಕೂ ಇಷ್ಟಪಡಲ್ಲ. ಹಾಗಾಗಿ ಅವರು ಒಂದು ಸೊಸೈಟಿಗೆ ಒಂದು ಒಳ್ಳೆ ಇದ್ ಕೊಡ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಗ್ಸೋದು ಒಂದ್ ದೊಡ್ಡ ಪುಣ್ಯದ ಕೆಲಸ ಸರ್. ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಜನ ನಗೋದನ್ನೇ ಮರ್ತೋಗಿದ್ದಾರೆ. ಅದಕ್ಕೆ ಈ ಲಾ ಫರ್ ಕ್ಲಬ್ ಅಲ್ಲಿ ಯಾಕೆ ಬಂದಿದೆ ಅಂದ್ರೆ ಮನುಷ್ಯ ಮನಸ್ಫೂರ್ತಿಯಾಗಿ ನಗೋದನ್ನ ಮರ್ತೋಗಿದ್ದಾನೆ. ಹಾಗಾಗಿ ಕ್ಯಾಂಪ್ ಅಲ್ಲಿ ನೀವು ಭಾಗವಹಿಸಿದ್ರಿ ಮದನ್ ಕಟಾರಿಯ ಬಂದಾಗ. ಆ ಅನುಭವ ಹೇಗಾಯ್ತು? ತುಂಬಾ ಚೆನ್ನಾಗಿತ್ತು ಸರ್. ಫಸ್ಟ್ ಸ್ಟಾರ್ಟಿಂಗ್ ಅದು ನಾವು ನೋಡಿದಾಗ ಏನೋ ಇದೊಂಥರ ಏನೋ ಹೊಸದಾಗಿ. ಯಾಕಂತಂದ್ರೆ ಲಾಫರ್ ಕ್ಲಬ್ ಅನ್ನೋ ಲಾಫರ್ ಯೋಗ ಇರ್ಬೋದು, ಅದನ್ನ ಕೇಳಿದ್ದೆ ಫಸ್ಟ್ ಟೈಮ್ ನಾನು ಅಲ್ಲಿ ಕ್ಯಾಂಪ್ ಅಲ್ಲಿ. ಅವಾಗ ಅವ್ರು ಫಸ್ಟ್ ಟೈಮ್ ಆತರ ಎಲ್ಲ ಮಾಡಿದಾಗ ಇದು ಅವಶ್ಯಕತೆ ಇದೆಯಾ ಹಾಗೆ ಹೀಗೆ ಅಂತ ನೋಡ್ತಾ, ಆಮೇಲೆ ಅವ್ರು ನಮ್ಗೆ ಟ್ರೈನ್ ಮಾಡಕ್ ನೋಡಿದಾಗ ಅವಾಗ ಅನಿಸ್ತು, ಹೌದು ಪ್ರಾರಂಭದಲ್ಲಿ ನಮ್ಗೆ ಏನ್ ಅಲ್ಲ ಅನ್ಸುತ್ತೆ. ಆಮೇಲೆ ಹೋಗ್ತಾ 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 ನಾವೇ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ನಮ್ ಬಾಡಿಗೆ ಎಲ್ಲರೂ ಕೂಡ ಮನ ಬಿಚ್ಚಿ ನಕ್ರಿ ನೀವೆಲ್ಲ. ಮನ ಬಿಚ್ಚಿ ಆಮೇಲೆ ನಮ್ಗೆ ಅನಿಸ್ತು, ಹೌದು ನಾವು ಅದ ಕೃತಕವಾಗಿ ನಗ್ತಾ ಇದೀವಿ ಅಂತ ಅನ್ನೋ ಫೀಲಿಂಗ್ ಹೊರಟೋಯ್ತಿಲ್ಲ. ಕೊನೆಗೆ ನಮ್ಗೆ ನಾವು ಮನಸ್ಫೂರ್ತಿಯಾಗಿ ನಗ್ತಾ ಇದೀವೇನೋ ಅನ್ನೋ ಮಟ್ಟಕ್ಕೆ ಬಂತು. ಸೊ ನಮ್ಮ ದೇಹಕ್ಕೆ ನಾವು ಏನು ನಿಜವಾಗ್ಲೂ ನಗ್ತಾ ಇದೀವ, ಆರ್ಟಿಫಿಷಿಯಲ್ ಆಗಿ ನಗ್ತಾ ಇದೀವ ಅಂತ ಇಲ್ಲ. ಆ ನಗೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ನಮ್ ಸುತ್ತ ಇರೋರು ಎಲ್ಲ ನಗ್ನಾಗ್ತಾ ಇರ್ತಾರೆ. ನಾವು ನಗಣ, ನಮ್ ಸುತ್ತ ಇರೋರ್ನು ನಗ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಮೇಡಮ್ಗೆ ಆಡಿಯೋ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಅನ್ಸಿ ನಾನು ನಿಮಗೆ ಮಾತಾಡಕ್ ಕೊಟ್ಟಿದ್ದೀನಿ. ರಂಗಲಕ್ಷ್ಮಿ ಅವರೇ, ಮುಂದುವರಿಸಿ ನಿಮ್ಮ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕತೆ.
ಖಂಡಿತ ಸರ್. ಸೊ ನಾವ್ ಒಂದ್ಸತಿ ಸರ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅದೇನೆ ನಂಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಇಲ್ಲ ರೀ ನೀವ್ ಸರಿಗ್ ಮಾತಾಡೋದ್ ಕಲ್ತ್ಕೋಬೇಕು ಫಸ್ಟ್ ಅಂತ ಅಂದ್ಬಿಟ್ರು. ನಾನು ಒಂದು ಸ್ಕೂಲ್ ಪ್ರಿನ್ಸಿಪಾಲು, ನಾನೆಲ್ಲ ಮೇಲಿದ್ದೆ, ನಾನೆಲ್ಲ ಚೆನ್ನಾಗಿ ಮಾತಾಡ್ತೀನಿ ಅಂತ ಸರ್ ಹೇಳಿದ ತಕ್ಷಣ ನನಗೆ ಅಲ್ಲ, ಏನಾದ್ರೂ ಸರಿ ಮಾಡ್ಕೊಳಕ್ ಆಗತ್ತಾ ಮೇಡಮ್? ಅಲ್ಲಿ ನಿಮ್ಮ ಲ್ಯಾಪ್ಟಾಪ್ ಸಿಸ್ಟಮ್ ಅಲ್ಲಿ ಇಶ್ಯೂ ಇದೆಯಾ, ಏನಿದೆ ಅಲ್ಲಿ? ಇಲ್ಲ ಸರಿಗಿದೆಯಲ್ಲ ಸರ್, ಸರಿ ನಮ್ಗೆ ಕೇಳಿಸೋದು ಒಡಕು ಧ್ವನಿ ಬರ್ತಾ ಇದೆ. ಹೌದಾ? ಇಲ್ಲ ಸರಿಗಿದೆ ಅನ್ಸುತ್ತೆ ಸರ್ ಇಲ್ಲಿ. ಹೌದಾ? ನಾವು ಜಾಸ್ತಿ ಹೊತ್ತು ಮಾತಾಡಿಸ್ತೀವಲ್ಲ, ಮೊಬೈಲ್ ಬರಲ್ಲ, ಅದು ಪ್ಯಾರಲಲ್ಲಿ ನೀವು ಟ್ರೈ ಮಾಡ್ತಾ ಇರಿ. ಈಗ ಅಷ್ಟ್ರೊಳಗ್ ನಾನು ನಮ್ಮ ಹರಿಪ್ರಸಾದ್ ಮಾತಾಡ್ತಾ ಇರ್ತೀನಿ. ಅವರು ಕೂಡ ಒಂದು ಪ್ರಿನ್ಸಿಪಾಲು, ಒಂದು ಕಾಲೇಜ್ ಪ್ರಿನ್ಸಿಪಾಲು, ಮೇಡಮ್ ಕೂಡ ಒಂದು ಹೈಸ್ಕೂಲ್ ಪ್ರಿನ್ಸಿಪಾಲು. ಈಗ ಇದೊಂಥರ ಸ್ಟೋರಿ ಚೆನ್ನಾಗಿದೆ, ಅವ್ರ ಬಾಯಿನಲ್ಲೇ ಹೇಳ್ಸೋಕ್ಕೋಸ್ಕರ ಬ್ರೀಫ್ ಆಗಿ ಹೇಳ್ತೀನಿ. ಥಿಂಕ್ ಪಿಗ್ ಅಂತ ಒಂದು ಪ್ರೋಗ್ರಾಮ್ ವರ್ಕ್ಶಾಪ್ ಮಾಡಬೇಕಿತ್ತು. ಅದ್ರದ್ದು ಪೋಸ್ಟರು, ಇಮೇಜು ಎಲ್ಲ ಕೊಟ್ಟೆ ಇವ್ರಿಗೆ. ಸೊ ಮೇಡಮ್ಗೆ ನಾನು ಯಾಕೆ ದೊಡ್ಡದಾಗಿ ಆಲೋಚನೆ ಮಾಡಬಾರ್ದು ಅಂತ ಅನ್ಸಿ ಹೋದ್ರು ಅನ್ನೋಂಥದ್ದು ವಿಚಾರ. ಓಕೆ, ಎಸ್ ಹರಿಪ್ರಸಾದ್, ಇದುವರೆಗೆ ಮಾತಾಡಿದಾಗ ಮೇಡಮ್ಗೆ ವಿಚಾರ ಹೇಗನ್ನಿಸ್ತು? ಬಹಳ ಸಂತೋಷ ಅನ್ನಿಸ್ತಾರೆ. ಅವರ ಕಟಾರಿಯವರು ಮಾತಾಡಿರುವಂತದ್ದು, ಇವರು ಮೇಡಮ್ ಅವ್ರು ಮಾತಾಡಿರುವಂತದ್ದು, ಮತ್ತೆ ಅವರು ನಿಮ್ಮ ಶಿಷ್ಯರಾಗಿರುವಂತದ್ದು, ಅವ್ರು ದೊಡ್ಡ ಸಾಧನೆ ಮಾಡಿರುವಂತದ್ದು, ಇವೆಲ್ಲ ನೆನೆಸ್ಕೊಂತಾ ಇದ್ರೆ ಎಲ್ಲೋ ಒಂದು ಕಡೆ ಒಂದು ಖುಷಿ ಅನಿಸುತ್ತೆ ಸರ್. ಓ ಇವರು ಸಾಧನೆ ಮಾಡಿದಾರಲ್ಲ, ಆದ್ರೆ ಈ ನಾವು ಸಾಧನೆ ಮಾಡಬಹುದಲ್ಲ ಅಂತಕ್ಕಂಥ ಒಂದು ಊಹೆನೂ ಆಯ್ತು ಸರ್. ಹೌದು, ನಿಮ್ಮನ್ನು ಇದೇ ತರ ಇಂಟರ್ವ್ಯೂ ಮಾಡ್ತೀನಿ ಆಮೇಲೆ. ನೀವು ಕೂಡ ಪುಸ್ತಕವನ್ನ ಬರ್ದಿದ್ದೀರಿ, ಎಲ್ಲ ವೀಕ್ಷಕರಿಗೆ ಹೇಳ್ಬೇಕು. ಹರಿಪ್ರಸಾದ್ ಕೂಡ ಒಂದು ತಿಂಗಳ ಹಿಂದೆ ಅವರು ಒಂದು ಪುಸ್ತಕವನ್ನ ಬರೆದು ಅದ್ರ ಬಿಡುಗಡೆ ಮಾಡಿದ್ದಾರೆ, ಕವನ ಸಂಕಲನವನ್ನ. ಸಾಧಕರಾಗುವ ನಿಟ್ಟಿನಲ್ಲಿ ನೀವೆಲ್ಲರೂ ಇದ್ದೀರಿ. ಸೊ ಈ ಒಂದು ಆರಂಭಿಕ ಹೆಜ್ಜೆಗಳು ಮುಖ್ಯ ಆಗ್ತದೆ. ಯಾವಾಗ ನೀವು ಈ ಆರಂಭಿಕ ಹೆಜ್ಜೆಗಳನ್ನ ಮುಂದೆ ಇಡ್ತಾ ಮುಂದೆ ಸಾಕ್ತಿರಿ, ಅದು ಸಹಾಯ ಆಗ್ತದೆ. ಎಸ್ ಹರಿಪ್ರಸಾದ್, ಮುಂದುವರಿಸಿ. ಬಹಳ ಖುಷಿ ಅನಿಸ್ತದೆ ಸರ್. ಅವರು ನಾನು ಫಸ್ಟ್ ಮಾತಾಡಕ್ ಬರ್ತಿರ್ಲಿಲ್ಲ, ಆದ್ರೆ ಅವ್ರ ಸರ್ ಹತ್ರ ಒಂದು ಮಾತು ಕಲ್ತು ನಾವು ಒಂದು ದೊಡ್ಡ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕಾದ್ರೆ ಅವರು ಒಂದು ಸಾಧನೆ, ಅವರು ಒಂದು ನಮ್ಗೆ ಆಧಾರ ಆದ್ರು ಅಂತಕ್ಕಂಥದ್ದು ಹೇಳಿರುವಂತದ್ದು ಬಹಳ ಖುಷಿ ಅನಿಸ್ತು. ಮತ್ತೆ ಅವ್ರು ಮಾತಾಡ್ತಿರುವಂತ ಸಂದರ್ಭದಲ್ಲಿ ಅವರಲ್ಲಿ ಒಳಗಡೆ ಏನೊಂದು ಇತ್ತು, ಎಲ್ಲ ನಗಿಸುವಂತಹ ಒಂದು ಕಲೆ ಅವರಲ್ಲಿ ಇತ್ತು. ಅದನ್ನ ಹೊರತರುವಂತಹ ಒಂದು ಶಕ್ತಿ ನೀವಾದರು ಅಂತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ಅನಿಸ್ತು ಸರ್. ಓಕೆ, ಗುಡ್, ಥ್ಯಾಂಕ್ ಯು. ಈಗ ಸ್ಮೈಲ್ ಅಂದ್ರೆ ನಮ್ ನೇತ್ರಾವತಿಯವ್ರ ಉದಾಹರಣೆ, ಅವ್ರು ನಗ್ನಗ್ತಾ ಇರೋದಕ್ಕೆ. ಏನ್ ಮೇಡಮ್ ನೇತ್ರಾವತಿ ಅವರೇ? ನಮಸ್ತೆ ಸರ್. ನಾನು ಹೆಂಗ್ ನಗ್ಬೇಕು ಅಂದ್ರೆ ನೇತ್ರಾವತಿ ನಕ್ಕಾಗ್ ನಗ್ಬೇಕು ಅಂತೀನಿ ಬೇರೆಯವ್ರಿಗೆ. ಮೇಡಮ್ ರಂಗಲಕ್ಷ್ಮಿ ಶ್ರೀನಿವಾಸ ಅವರು ಬಂದಿದ್ದು, ಅವ್ರು ಮಾತಾಡ್ತಾ ಇದ್ದಿದ್ದು ಹೇಗ ಅನಿಸ್ತು? ಮೇಡಮ್ ಅವರು ನಗು ಮುಖದಿಂದ ಬಂದ್ರು ಸರ್. ಅದು ನನಗ್ ತುಂಬಾ ಖುಷಿ. ಯಾಕಂದ್ರೆ ಅಂದ್ರ ಸಜಾತಿಗಳು ಅಂದ್ರ ಯಾರು ತಮ್ಮಂಗಿರ್ತಾರ ಅವ್ರಿಗೆ ಬಾಳ ಇಷ್ಟ ಪಡ್ತಾರ ಸರ್. ಆ ತರ ನಮ್ಗ ರಂಗಲಕ್ಷ್ಮಿ ಸರ್. ಯಾಕಂದ್ರ ನಮ್ಮ ಇದಕ್ಕೆ ಸೇರಿದವ್ರು ಅವರು ಅಂತ. 3 days ಕ್ಯಾಂಪ್ ನಲ್ಲಿ ಒಂದು ಅನುಭವ ಹೇಳ್ತೀನಿ ಸರ್ ನಾನು. ಹೇಳ್ರಿ. ಏನಂದ್ರ ನಾನು ಯಾವ್ದೇ ಒಂದ್ ವಿಷಯಕ್ಕ ನಗು ಒಂದು ಚಟ ಸರ್ ನನ್ಗೆ ಯಾವಾಗಲೂ. ಅಲ್ಲಿ ಬಂದ ಬಳಕ ನನ್ ನಗು ಬಂತಂದ್ರ ಏನ್ರ ಅಂದ್ಕೊಂಡ್ರಿ ಹ್ಯಾಂಗ ಅಂತೇಳಿ ನಂದೊಂದ್ ಇದು ಇತ್ತು ಸರ್, ನನ್ ಫೀಲಿಂಗ್. ಆವಾಗ ಮದನ್ ಕಟರ್ ಸರ್ ಫಸ್ಟ್ ಟೈಮ್ ನೀವ್ ಕರೆದು ಬಿಟ್ರಿ. ಅವ್ರ ನಕ್ಕರು ನಾನು ಫುಲ್ ಲೈಸೆನ್ಸ್ ಸಿಕ್ಕಂಗ ಆಯ್ತು ಸರ್. ಯಾವ್ದೇ ಅಲ್ಲಿ ಲೈಸೆನ್ಸ್ ಯಾಕಂದ್ರ ಅಂದ್ರ ನಂದು ನಗು ಅಂದ್ರ ನಾ ಯಾವ ತರ ನಗ್ತೀನಿ ಅಂತ ಸರ್, ಕಣ್ಣಿನಲ್ಲಿ ನೀರು ಬರ್ಬೇಕು ಅಟ್ ತರ ಹೊಟ್ಟೆ ಎಲ್ಲಾ ಇದು ಮುಖ ಬರ್ಬೇಕು, ನಗು ಬರ್ಬೇಕು. ಆ ತರ ಬಿದ್ದು ನಕ್ಕಿನ್ ಸರ್ ನಾನು ಯಾವಾಗಲೂ. ಅಲ್ಲಿ ದಿನ ನನಗ್ ಬಾಳ ಇದು ಅನಿಸ್ತದ, ಸ್ಮರಣೀಯ ದಿನಗಳು ಅಂತ ಕಳೆದದ್ದು ಅಂತ ಅನಿಸ್ತದ ಸರ್. ಈಗ ಅದೇ ತರ ಈಗ ಮೇಡಮ್ ಅವ್ರು ನೋಡಿದ್ರು ಅದೇ ತರ ನನಗೆ ಅಂದ್ರ ನಗು ಮುಖ ಇರೋದ್ರಿಂದ ಸರ್, ನಕ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ತದ, ನಮ್ ಸುತ್ತಮುತ್ತಿನಲ್ಲಿ ಇರೋರು ಸುದೇ ಚೆನ್ನಾಗಿ ನಾವು ವಾತಾವರಣ ಕ್ರಿಯೇಟ್ ಮಾಡ್ಕೋಬಹುದು. ಅಂದ್ರ ಈಗ ಯಾವುದೇ ನಗು ಅನ್ನೋದು ಅಂದ್ರ ಮೊದಲಿನ ಹಿಡಿದು ಅಂದ್ರ ಒಮ್ಮೆ ನಗತೀನಿ ಅಂದ್ರ ನಾಟಕೀಯ ನಗು ಬ್ಯಾರೇನೆ ಇರ್ತೈತಿ. ಮನುಷ್ಯ ತನ್ನ ಆತ್ಮ ಸಾಕ್ಷಿ ಅಂದ್ರ ತನ್ನ ಇದ್ರ ಅಂತರಂಗ
ದಿಂದ ಬರುವಂತ ನಗುನೇ ಬೇರೆ. ಅಂದ್ರೆ ಯಾವುದೇ ಅಲ್ಲಿ ಮನಸ್ಫೂರ್ತಿ ಬಿಚ್ಚಿ ನಗಬೇಕು ಸರ್. ಯಾರ್ಯಾರ ಬೈಲಿ ಈಗಿನ ಜನರು ಏನ್ ಮಾಡ್ತಾರ, ನಕ್ರ ನಂದು ಇದು ಕಮ್ಮಿ ಆಗ್ತದೇನೋ, ಅದು ಆಗ್ತದೇನೋ, ಇದು ಒಂದು ತನ್ನದೇ ಆದ ಒಂದು ಫೀಲಿಂಗ್ ದೊಳಗೆ ಇರ್ತಾನ ಸರ್. ಯಾಕಂದ್ರೆ ಏನೇ ಒಂದು ವಿಷಯ ಬಂದ್ರೆ ಮುಂಬಿಚ್ಚಿ ನಕ್ ಬಿಡಿ. ಯಾಕೆ ಬೈತಾರ ಅದನ್ನ ಒಂದು ಪಾಸಿಟಿವ್ ತೊಗೊಂಡೆ ನಕ್ ಬಿಡಿ. ಯಾವುದೇ ವಿಷಯ ಇರಲಿ ಸರ್, ನಾನು ಯಾವುದೇ ವಿಷಯ ಇರಲಿ, ಒಬ್ಬ ವ್ಯಕ್ತಿ ಬೈದ್ರು ಅದ್ರೊಳಗೆ ಪಾಸಿಟಿವ್ ತಗೊಂಡೆ ನಗತೀನಿ ಸರ್. ಇವತ್ತಿಗೂ ನಂಗೆ ತುಂಬಾ ಖುಷಿ ಅನಿಸ್ತದೆ ಸರ್. ಈಗ ನಿಮ್ಮನ್ನ ನೋಡಿ ಕಲಿಬೇಕು. ನೇತ್ರಾವತಿ ಅವರು ವೆರಿ ಗುಡ್, ವೆರಿ ಗುಡ್. ಎಸ್, ರಂಗಲಕ್ಷ್ಮಿ ಮೇಡಮ್ ಮಾತಾಡಿ. ನಿಮ್ ಆಡಿಯೋ ಸರಿ ಹೋಯ್ತು ಅಂತ ಅನ್ಕೊಂತೀನಿ. ಸರಿ ಇದೆ, ಸರಿ ಕೇಳಿಸ್ತಾ ಇದ್ಯಾ? ಇಲ್ಲ ಮೇಡಮ್, ನೀವು ಮೊಬೈಲಿಗೆ ಬೇಗ ಶಿಫ್ಟ್ ಆಗಿ. ಹೌದಾ? ಇಲ್ಲ ಸರ್, ಸರಿ ಇದೆ. ಬೆಳಿಗ್ಗೆ ಇಲ್ಲ, ನಮ್ದು ಔಟ್ಪುಟ್ ಕೇಳಿಸ್ತಾ ಇಲ್ಲ ಮೇಡಮ್. ಒಡಕು ಧ್ವನಿ ಬರ್ತಾ ಇದೆ. ಜಾಸ್ತಿ ಮಾತಾಡ್ಸಕ್ಕೆ ಜನಕ್ಕೆ ಹೌದಾ? ಆಗ್ತದೆ. ಹೌದೌದು. ಬನ್ನಿ, ಓಕೆ, ಮೊಬೈಲ್ ಶಿಫ್ಟ್ ಆಗ್ತೀನಿ ಸರ್. ಮಾತಾಡ್ಸೋಣ. ಇನ್ನೊಂದು ನಿಮಿಷ ಬೇರೆ ಹತ್ರ ಮಾತಾಡ್ತಾ ಇರಿ. ಹಾ, ಎಸ್ ಬೇರೆ ಹತ್ರ ಮಾತಾಡ್ತಾ ಇರಿ, ಮೊಬೈಲ್ ಶಿಫ್ಟ್ ಆಗ್ತೀನಿ. ಎಸ್ 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 ಗುಡ್. ಎಲ್ಲರೂ ನಮ್ಮ ಪಾರ್ಟಿಸಿಪೆಂಟ್ ಸುಮಾರು ಜನ ಇದ್ದಾರೆ. ಎಸ್ ಬಾಬು, ತಕ್ಷಣ ಮೈಕ್ ಆನ್ ಮಾಡ್ಕೋಬೇಕು. ಮಾತಾಡಿ. ಓಕೆ ಸರ್. ನಗು ಅಂತಕ್ಕಂಥದ್ದು ಒಂದು ಓ, ನೆಟ್ವರ್ಕ್ ಇಶ್ಯೂ ಬಾಬು ಅವ್ರದ್ದು. ಓಕೆ ಓಕೆ. ರಮೇಶ್ ಮಾತಾಡಿದ್ರಾ? ನಮಸ್ತೆ. ಇಲ್ಲ ಸರ್, ಮಾತಾಡಿಲ್ಲ. ಮಾತಾಡಿ. ನಗು ಅಂತ ಒಬ್ಬ ವ್ಯಕ್ತಿ ನಗುಬೇಕು ಅಂದ್ರೆ ಮುಖ್ಯವಾಗಿ ಅವನಲ್ಲಿ ಸಂತೋಷ ಅನ್ನೋದು ಬರ್ಬೇಕು. ಸಂತೋಷ ಅನ್ನೋದು ಯಾವಾಗ ಅವನಲ್ಲಿ ಬರುತ್ತೋ ನಗು ಆಟೋಮೆಟಿಕ್ ಆಗಿ ಬರುತ್ತೆ ಸರ್. ಅವನ್ ಸಂತೋಷವಾಗಿರ್ಬೇಕು ಅಂದ್ರೆ ಅವನು ಏನ್ ಮಾಡ್ಬೇಕು, ಯಾವ ಚಟುವಟಿಕೆ ಮಾಡಿದ್ರೆ ಅವನು ಇರ್ಬೇಕು ಅನ್ನೋದು ಫಸ್ಟ್ ನಮ್ಗೆ ತಿಳ್ಕೊಂಡಾಗ ಕೆಲವೊಂದ್ಸಲಿ ನಾವು ಇದ್ಕಿದಂಗೆ ನಮ್ಗೆ ಒಂದೊಂದು ನಗ ಬಂದ್ಬಿಡುತ್ತೆ. ಮಾತಾಡುವಾಗ ಒಂದೊಂದು ಮಾತುಗಳು ನಮ್ಮ ಹೃದಯಕ್ಕೆ ಹೋಗಿ ಟಚ್ ಆದಾಗ ನಮ್ಗೆ ಕಂಟ್ರೋಲ್ ಮಾಡಿಕೆ ಆಗಲ್ಲ. ಮುಂದೆ ಯಾರಿದ್ದಾರೆ, ಹಿಂದೆ ಯಾರಿದ್ದಾರೆ ಅಂತ ಕಂಟ್ರೋಲ್ ಮಾಡಕ್ ಒಂದೊಂದು ಟೈಮಲ್ಲಿ ನಗು ಬರುತ್ತೆ. ಕೆಲವೊಂದು ಟೈಮಲ್ಲಿ ನಾವು ಎಷ್ಟೇ ನಗು ಬಂದ್ರು ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಅವ್ರೇನ್ ಅನ್ಕೋತಾರ, ಇವ್ರೇನ್ ಅನ್ಕೋತಾರ ಅಂತ ನೇತ್ರಾವತಿ ಮೇಡಮ್ ಅವ್ರು ಹೇಳ್ದಂಗೆ ಆ ಭಾವನೆಯಿಂದಲೇ ನಮ್ಮಲ್ಲಿ ಸುಮಾರು ಜನ ನಗಾಡುವುದೇ ಇಲ್ಲ ಸರ್. ನಗಾಡ್ದದ್ನ ಅಂದ್ರೆ ನಮಗೂ ಮರಕ್ಕೂ ಏನು ವ್ಯತ್ಯಾಸ ಇಲ್ದಿರಂಗೆ ಆಗೋಗುತ್ತೆ ಸರ್. ಗಾಳಿ ಬೀಸಿಲ್ಲ ಅಂದ್ರೆ ಮರ ಹೆಂಗೆ ನಿಶ್ಚಲ ಆಗಿ ನಿಂತಿರುತ್ತೋ ಅದೇ ತರ ನಾವು ಕೂಡ ಅದನ್ನ ಮರದ ತರನೇ ಆಗ್ಬಿಡ್ತೀವಿ ಸರ್. ಯಾವಾಗ ನಾವು ಹೆಚ್ಚು ನಗುಕ್ಕೆ ಶುರು ಮಾಡಿದಾಗ ನಮ್ಮಲ್ಲಿ ಇರುವಂತ ಎನರ್ಜಿ ಎನ್ಹಾನ್ಸ್ ಆಗುತ್ತೆ, ಮತ್ತೆ ಎನರ್ಜಿ ಹೆಚ್ಚಾಗಿ ಪ್ರಸರಿಸಿದಾಗ ನಮ್ಮಲ್ಲಿರುವ ಶರೀರಕ್ಕೆ ಜೀವಕೋಶಕ್ಕೆ ಪ್ರಾಣವಾಯು ಎಷ್ಟು ಚಲನ ಆಗುತ್ತದ ಅಷ್ಟು ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಸರ್. ನಗು ಅನ್ನೋದು ಒಂದು ಟಾನಿಕ್ ಇದ್ದಂಗೆ. ನಮ್ಮ ಆತ್ಮ ಸಂತೋಷಕ್ಕಾಗಿ ನಾವು ಎಷ್ಟು ನಗಾಡ್ತೀವೋ ಅಷ್ಟು ನಾವು ಖುಷಿಯಾಗಿರ್ತೀವಿ. ಖುಷಿಯಾಗಿದ್ದಾಗ ಯಾವುದೇ ಕೆಲಸ ಮೇಲೆ ಏನೇ ಆಗಲಿ ಪ್ರತಿಯೊಂದರಲ್ಲೇ ಆಗ್ಲಿ ನಾವು ಹ್ಯಾಪಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಎಸ್, ನಗು ಒಂದು ಟಾನಿಕ್ ಇದ್ದಂಗೆ ಅಂತ. ಈಗ ಟಾನಿಕ್ ಅರ್ಥನೇ ಬೇರೆ ಆಗಿದೆ. ಬೇರೆ ಎಲ್ಲ ಇದಕ್ಕೆ ಲಿಕ್ವಿಡ್ಗೂ ಟಾನಿಕ್ ಅಂತ ಅಂಗಡಿ ಇಟ್ಟುಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಈಗ. ನೋಡ್ತಾ ಇದ್ದೀನಿ. ಸೊ ನಗುವೇ ಟಾನಿಕ್ ಅಂದ್ರಲ್ಲ. ಏನಪ್ಪಾ? ಜೀವನಕ್ಕೆ ನಗುವನ್ನು ಟಾನಿಕ್ ಇದೆ ಬೆಸ್ಟ್ ಸರ್. ಜೀವನಕ್ಕೆ ಇದೊಂದು ಟಾನಿಕ್ ತರ ಆಗೋಗುತ್ತಾ? ಹೌದು ಸರ್. ನಗು ಅನ್ನು ಟಾನಿಕ್ ಯೂಸ್ ಮಾಡಿದ್ರೆ ಅದ್ರ ಸ್ಟ್ರೆಸ್ ಇರಲ್ಲ ಸರ್. ಸ್ಟ್ರೆಸ್ ಇಂದ ತಲೆನೋವು ಬರುದು, ಈ ಮಾತ್ರೆ ತಗೊಳ್ಳೋದು, ಡಾಕ್ಟರ್ ಮೀಟ್ ಮಾಡೋದು, ಪ್ರತಿಯೊಂದು ಎಕ್ಸ್ಪೆನ್ಸಸ್ ಸರ್ ಅದು. ಹೌದಪ್ಪ, ಸುಮಾರು ಕಾಯಿಲೆನೆ ಬರೋದಿಲ್ಲ ಕಣಯ್ಯ. ವೆರಿ ಗುಡ್.